ಕನ್ಯಾ ರಾಶಿ ಆಯ್ತು. ಇನ್ನು ತುಲಾ ರಾಶಿಯ ಬಗ್ಗೆ ನೋಡೋಣ. ತುಲಾ ರಾಶಿಯವರಿಗೆ ಮಿಥುನ ಮತ್ತು ಸಿಂಹ ರಾಶಿಗಳಲ್ಲಿ ಗುರುವು ಸಂಚರಿಸುವಂತಹ ಸಂದರ್ಭದಲ್ಲಿ ಈ ವರ್ಷದ ಮಧ್ಯಭಾಗದಲ್ಲಿ ವ್ಯವಹಾರಗಳಲ್ಲಿ ಧನಲಾಭ ಆಗುವಂತಹ ಯೋಗಗಳಿದ್ದಾವೆ. ಹಾಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥ ಲಕ್ಷಣಗಳಿದ್ದಾವೆ. ಕುಟುಂಬದಲ್ಲಿ ಸೌಖ್ಯವಾಗಿರ್ತಕ್ಕಂಥ, ಸೌಖ್ಯ ಅಂತ ಹೇಳಿದರೆ ನೆಮ್ಮದಿಕರವಾಗಿರ್ತಕ್ಕಂಥ ವಾತಾವರಣ ಬರುವಂತಹ ಲಕ್ಷಣಗಳಿದ್ದಾವೆ. ಇನ್ನು ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಸಿಗುವಂಥದ್ದು, ಹಾಗೆ ಸತ್ಕರ್ಮಗಳನ್ನು ಅಂತ ಹೇಳಿದರೆ ಪುಣ್ಯವನ್ನು ಸಂಪಾದನೆ ಮಾಡುವಂತಹ ಕೆಲಸಗಳನ್ನು ಮಾಡುವಲ್ಲಿ ನಿಮ್ಮ ಮನಸ್ಥಿತಿ ಎಳೆದುಕೊಂಡು ಹೋಗುವಂಥ ಲಕ್ಷಣಗಳಿದ್ದಾವೆ. ಹಾಗೆ ಕೃಷಿ ಕ್ಷೇತ್ರದಲ್ಲಿ ಇರುವಂಥವರು ಅಭಿವೃದ್ಧಿಯನ್ನು ಸಹಿತ ಕಾಣುವಂಥ ಲಕ್ಷಣಗಳಿದ್ದಾವೆ. ಹಾಗೆ ಆರೋಗ್ಯದಲ್ಲಿ ಸುಧಾರಣೆ ಅನ್ನುವಂಥದ್ದು ವಿಶೇಷವಾಗಿರ್ತಕ್ಕಂತಹ ಫಲಗಳು. ಹಾಗೆ ನಂಬಿದವರು ಮೋಸ ಮಾಡುವಂತಹ, ಮೋಸ ಹೋಗುವಂತಹ ಯೋಗಗಳು ಈ ಒಂದು ರಾಶಿಯವರಿಗೆ ಇರುವಂಥ ಕಾರಣದಿಂದ ವಿಶೇಷವಾಗಿ ಶಿವನನ್ನ, ರುದ್ರನನ್ನ ಆರಾಧನೆ ಮಾಡುವಂಥದ್ದು, ತದನಂತರದಲ್ಲಿ ಪಿತೃಪ್ರೀತ್ಯರ್ಥವಾಗಿ ನೀವು ಮಾಡುವಂತಹ ಕೆಲಸಗಳು ಅನುಭವಿಸುವಂತಹ ಈ ಕೆಲವೊಂದು ದೋಷಗಳನ್ನು ಅದು ತಡೆದು ನಿಲ್ಲಿಸ್ತದೆ ಅನ್ನುವಂಥ ವಿಚಾರಗಳನ್ನು ನಾವಿಲ್ಲಿ ಗಮನಿಸಬಹುದು.